ಪ್ರಪಂಚದಲ್ಲಿ ಬೇರೆ ಯಾವ ವೈದ್ಯಕೀಯ ಪದ್ಧತಿನೂ ಇಲ್ಲ. ನಮ್ಮ ಭಾರತದ ಶ್ರೇಷ್ಠ ವೈದ್ಯಕೀಯ ಪದ್ಧತಿಯಾದ ಆಯುರ್ವೇದ ಮಧುಮೇಹಿಗಳಿಗೆ ನಂಬರ್ 1 ಗ್ರೇನ್ ಅಂತ ಆಯುರ್ವೇದ ಹೇಳಿದೆ. ಬಹುಶಃ ನೆಕ್ಸ್ಟ್ ಮಾಡರ್ನ್ ರಿಸರ್ಚರ್ಸ್ನೆಲ್ಲ ಹೊರಗಡೆ ತೆಗಿತಾ ಬರ್ಬೋದು. ಆಯುರ್ವೇದ ಸೈನ್ಸ್ ಏನು ಬಿಟ್ಟಿರೋದು ಒಂಥರ ಸಮುದ್ರ ಇದ್ದಂಗೆ. ಟೈಪ್ 2 ಡಯಾಬಿಟೀಸ್, ಟೈಪ್ 1 ಡಯಾಬಿಟೀಸ್ ಇವೆಲ್ಲ ಮೊದಲೇ ಹೇಳಿರೋವಂಥದ್ದು. ಡಯಾಬಿಟಿಕ್ಸ್ನವ್ರು ಇದನ್ನು ರೂಢಿ ಮಾಡಿಕೊಂಡ್ರು ಅಂತ ಹೇಳಿದ್ರೆ ಅವ್ರ ಆರೋಗ್ಯ ಸುಧಾರಿಸ್ಲಿಕ್ಕಂತೂ ಭಾರಿ ತುಂಬ ಇದೆ. ಆಯುರ್ವೇದದಲ್ಲಿ 5,000 ವರ್ಷಗಳ ಹಿಂದೆ ಯೂರಿನ್ ಪರೀಕ್ಷೆ ಮಾಡಿದ್ರಿಂದ ನಂಬ್ತಿರ್ತಾವೆ. ಸಕ್ಕರೆ, ಬೆಲ್ಲ, ಸಿಹಿ ಪದಾರ್ಥ ಎಲ್ಲ ಒಂದೇ ಅಂತ ಹೇಳ್ತಾರಲ್ವ. ಆಯುರ್ವೇದದಲ್ಲಿ 5,000 ವರ್ಷಗಳಿಂದ ಗುಣವೈಕೃತಸ್ಯ ಅಂತ ಕರೀತಾರೆ. ಅಂದರೆ ಒಬ್ಬ ವ್ಯಕ್ತಿ ಪದೇ ಪದೇ ಯೂರಿನ್ ಪಾಸ್ ಮಾಡುವಂಥದ್ದು ಮತ್ತು ತುಂಬಾ ಯೂರಿನ್ ಕ್ವಾಂಟಿಟಿ ಜಾಸ್ತಿ ಇರುವಂಥದ್ದು, ಇದೆಲ್ಲದೂ ಕೂಡ ಶಾಸ್ತ್ರದಲ್ಲಿ ವರ್ಣನೆ ಮಾಡಿರುವಂಥದ್ದು. ಆಯುರ್ವೇದದಲ್ಲಿ 5,000 ವರ್ಷಗಳ ಹಿಂದೆ ಕೂಡ ಈ ಮಿಲೆಟ್ಸ್ ಬಗ್ಗೆ ವರ್ಣನೆ ಮಾಡಿದ್ದಾರೆ. ಆಯುರ್ವೇದ ಹೇಳೋ ಪ್ರಕಾರ 20 ಥರದ ಡಯಾಬಿಟಿಸ್ ಇದೆ. ಡಯಾಬಿಟಿಸ್ ಇದ್ದವರು ಅನ್ನ ತಿನ್ನಬಾರ್ದು ಅಂತ ಆಯುರ್ವೇದದಲ್ಲಿ ಎಲ್ಲಾದರೂ ಉಲ್ಲೇಖ ಆಗಿದೆಯಾ ಸರ್? ಹಾಗಿದ್ರೆ ರಾತ್ರಿ ಇಟ್ಟಿದ್ದ ಅನ್ನನ ಬುತ್ತಿನ ಬೆಳಗ್ಗೆ ನೀವು ತೊಗೊಳೋದ್ರಿಂದ ನಿಮ್ಮ ಗಟ್ಟಿಗೂ ತುಂಬ ಒಳ್ಳೆಯದು ಆಯಿತಾ. ಅದ್ರ ಗ್ಲೈಸೆಮಿಕ್ ಇಂಡೆಕ್ಸ್ ಕೂಡ ತುಂಬ ಕಡಿಮೆ ಆಗ್ತಾ ಬರುತ್ತೆ. ಮತ್ತು ಕರಳಲ್ಲಿ ಕೂಡ ನಿಧಾನಕ್ಕೆ ಇಳಿತಾ ಹೋಗೋದ್ರಿಂದ ನಿಮ್ಮ ಸಕ್ಕರೆ ಬ್ಲಡ್ಡಲ್ಲಿ ಸ್ಪೈಕ್ ಆಗೋದು. ಒಂದು ಶುಕಧಾನ್ಯ, ಶಾಲಿಧಾನ್ಯ, ಶಿಂಬಿಧಾನ್ಯ ಮತ್ತು ವ್ರೀಹಿಧಾನ್ಯ ಮತ್ತು ಕ್ಷೂದ್ರ ಧಾನ್ಯ ಅಂತ ಹೇಳ್ಬಿಟ್ಟು ಹೇಳಿದ್ರು. ನಾನು ಬೆಳಗ್ಗೆ ಮುದ್ದೆ ತಿನ್ಕೊಂಬಂದ್ಬಿಟ್ರೆ ಆರಾಮಾಗಿರ್ತೀನಿ. 3 ಗಂಟೆವರೆಗೂ ಭಾಳ ಗಟ್ಟಿ ಇರ್ತೀನಿ, ಚೆನ್ನಾಗಿರ್ತೀನಿ. ನಂಗೆ ಮುದ್ದೆ ಇಲ್ಲ ಅಂದರೆ ಆಗೋದಿಲ್ಲ. ಈಗ ಅನ್ನ ತುಂಬ ಒಳ್ಳೇದು ಮೇಡಮ್. ನೀವು ಕೇಳಿದ್ರೆ ಅನ್ನ ತುಂಬ ಒಳ್ಳೇದು, ಡಯಾಬಿಟಿಸ್ಗಾಗಲಿ ಎಲ್ಲರಿಗಾಗಲಿ. ಆದರೆ ಒಂದು ಪ್ರಾಬ್ಲಮ್ ಅಂದರೆ ಅನ್ನ ನಮಗೆ ಏನು ವೈದ್ಯಕೀಯ ವಿಜ್ಞಾನ ಬೇಕು, ಮನುಷ್ಯನ ಬಗ್ಗೆ ಏನೇನು ಬೇಕು ಎಲ್ಲ ಅದರಲ್ಲಿ ಆಯುರ್ವೇದದಲ್ಲಿ ಹೇಳ್ಬಿಟ್ಟಿರುವಂಥದ್ದು. ಖಂಡಿತವಾಗಿ ಎಲ್ಲದೂ ಕಾರಣನೂ ಕೂಡ ಉಲ್ಲೇಖ ಮಾಡಿದ್ರೆ ಅದಕ್ಕೆ ನಾವು ಮಾಡರ್ನ್ ಸೈನ್ಸ್ ಈಟಿಯಾಲಜಿಕಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ. ನಾನು ರಕ್ಷಾ ಕೋಟ್ಯಾನ್. ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿರುವಂಥ ಆಯುರ್ವೇದ ನಾವು ಇವತ್ತು ಅನುಭವಿಸ್ತಾ ಇರುವಂಥ ಅದೆಷ್ಟು ಆರೋಗ್ಯ ಸಮಸ್ಯೆಗಳಿಗೆ ಅವತ್ತೇ ಪರಿಹಾರವನ್ನು ಕಂಡುಕೊಟ್ಟಿತ್ತು. ಆದರೆ ನಾವಿವತ್ತು ಒಂದಿಷ್ಟು ವಿಚಾರಗಳಲ್ಲಿ, ಅದರಲ್ಲೂ ಆರೋಗ್ಯ ಸಮಸ್ಯೆ ಅಂತ ಬಂದಾಗ ಅದನ್ನು ಹೇಗೆ ಪರಿಹರಿಸಬೇಕು ಅನ್ನುವಂಥ ಕನ್ಫ್ಯೂಷನಲ್ಲಿ ಇರ್ತೀವಿ. ಅದರಲ್ಲಿ ಒಂದು ಅಂತ ಹೇಳಿದರೆ ಡಯಾಬಿಟಿಸ್ ಅಥವಾ ನಾವು ಸಕ್ಕರೆ ಕಾಯಿಲೆ ಅಂತ ಏನು ಕರಿತೀವಿ. ಸೊ ಈ ಸಕ್ಕರೆ ಕಾಯಿಲೆಯನ್ನು ಯಾವ ರೀತಿ ನಿಯಂತ್ರಿಸಬೇಕು, ಇದಕ್ಕೆ ನಮ್ಮ ಆರೋಗ್ಯ ಅಥವಾ ನಮ್ಮ ಜೀವನ ಶೈಲಿ ಹೇಗಿರಬೇಕು, ಇದನ್ನು ಬರೀ ತಡೆಗಟ್ಟೋದು ಮಾತ್ರ ಅಲ್ಲ, ಅಥವಾ ಅದನ್ನು ಮೂಲದಿಂದಲೇ ಕಿತ್ತು ಹಾಕೋದಕ್ಕೆ ಸಾಧ್ಯ ಆಗುತ್ತಾ? ಈಗ ಡಯಾಬಿಟಿಸ್ ಬಗ್ಗೆ ಇರುವಂಥ ತಪ್ಪು ಕಲ್ಪನೆಗಳು ಏನು, ನಮ್ಮ ಜೀವನ ಶೈಲಿಯಿಂದ ಅದನ್ನು ಹೇಗೆ ನಿವಾರಿಸಬೇಕು, ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ರವಿರಾಜ್ ಜೈನ್, ಸೀನಿಯರ್ ಆಯುರ್ವೇದಿಕ್ ಫಿಸಿಷಿಯನ್, ಡಾಕ್ಟರ್ ಜೈನ್ಸ್ ಹೆಲ್ತ್ ಸೆಂಟರ್, ಶಿವಮೊಗ್ಗ, ಜಯನಗರ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್, ಹೇಗಿದ್ದೀರಾ ಸರ್? ನಾನು ಆರಾಮಾಗಿದ್ದೀನಿ. ಎಸ್ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗ್ತಾ ಇದ್ದೀರಾ ಆ್ಯಂಡ್ ತುಂಬ ಜನ ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ನೀವು ಕೊಡುವಂಥ ಒಂದು ಅಥೆಂಟಿಕ್ ಕಂಟೆಂಟ್ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ಇವತ್ತು ನಾವು ಡಯಾಬಿಟಿಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಿಮ್ಮ ಪೇಜಲ್ಲೂ, ಇನ್ಸ್ಟಾ ಪೇಜಲ್ಲೂ ನೋಡಿದಾಗ ಡಯಾಬಿಟಿಸನ್ನು ಹೇಗೆ ಕಂಟ್ರೋಲ್ ಮಾಡಬೇಕು, ಅದಕ್ಕೆ ನಮ್ಮ ಲೈಫ್ ಸ್ಟೈಲ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ನೀವು ಹಲವಾರು ವೀಡಿಯೋಸ್ಗಳನ್ನು ಕೂಡ ಮಾಡಿದ್ರಿ ಡಾಕ್ಟರ್. ಸೊ ಆಯುರ್ವೇದದ ವಿಚಾರದಲ್ಲಿ ಬಂದಾಗ, ಸೊ ಆಯುರ್ವೇದ ಈ ಒಂದು ಡಯಾಬಿಟಿಸ್ ಅಥವಾ ಸಕ್ಕರೆ ಕಾಯಿಲೆಯನ್ನು ಹೇಗೆ ಡಿಫೈನ್ ಮಾಡುತ್ತೆ? ನಾವೀಗ ಮಾತಾಡ್ತಾ ಇರುವಂಥ ಟೈಪ್ 2 ಡಯಾಬಿಟಿಸ್ ಅಂದರೆ ಜೀವನ ಶೈಲಿಯಿಂದ ಹೆಚ್ಚಾಗಿ ಬರುವಂಥ ಈ ಒಂದು ಟೈಪ್ 2 ಡಯಾಬಿಟಿಸನ್ನು ಆಯುರ್ವೇದದಲ್ಲಿ ಹೇಗೆ ಉಲ್ಲೇಖ ಮಾಡಲಾಗಿದೆ, ಇದ್ರ ಬಗ್ಗೆ ತಿಳಿಸ್ಕೊಡೋದಾದರೆ. ಈಗ ಮಾಡರ್ನ್ ಮೆಡಿಸಿನ್ ಬಂದು ಹತ್ತತ್ರ ಒಂದು 180 ವರ್ಷ ಅಥವಾ ಮ್ಯಾಕ್ಸಿಮಮ್ ಅಂದರೆ 200 ವರ್ಷ ಆಗಿರ್ಬೋದಲ್ವ. ಓಕೆ, ಅದಕ್ಕಿಂತ ಹೆಚ್ಚಿಂದೇನಲ್ಲ ಅದು. ಆಯುರ್ವೇದ ಓನ್ಲಿ ಬೆಸ್ಟ್ ಆ್ಯಂಡ್ ಇಂಡಿಯನ್ ಮೆಡಿಸಿನ್. ಅದು ಪ್ರಪಂಚದಲ್ಲಿ ಬೇರೆ ಯಾವ ವೈದ್ಯಕೀಯ ಪದ್ಧತಿನೂ ಇಲ್ಲ. ನಮ್ಮ ಭಾರತದ ಶ್ರೇಷ್ಠ ವೈದ್ಯಕೀಯ ಪದ್ಧತಿಯಾದ ಆಯುರ್ವೇದ ಇದು 5,000 ವರ್ಷಗಳಿಂದ ಇರುವಂಥದ್ದು. ಅದು ಬರೀ 200-300 ವರ್ಷದ ಇತಿಹಾಸ ಅಲ್ಲ. ಈ ಇತಿಹಾಸದಲ್ಲಿ ಅಶ್ವಿನಿ ಕುಮಾರ್ ಅಂದರೆ ದೇವರುಗಳಿಗೆ ಕೂಡ ಇದೆ. ಲಕ್ಷ್ಮಣಂಗೆ ಸಮಸ್ಯೆ ಆದಾಗ ಅಲ್ಲಿ ಹನುಮಂತ ಹೋಗಿ ಅಲ್ವಾ, ಎಲ್ಲ ಕೇಳಿದಾರಲ್ಲ, ಇತಿಹಾಸನೆಲ್ಲ ಕೇಳಿರೋವಂಥದ್ದು. ಸಂಜೀವಿನಿ ಪರ್ವತವನ್ನು. ಸೊ ಆ ಲೆವೆಲಿಂದನೂ ಆಯುರ್ವೇದ ಇದೆ. ಧನ್ವಂತರಿ ಭಗವಂತ ಕೂಡ ಈ ಇತಿಹಾಸದಲ್ಲಿ ಬಂದಿರೋವಂಥದ್ದು. ಅಂದರೆ ಆಯುರ್ವೇದದಲ್ಲಿ ಹೇಳಿರೋದು ಏನು ಮಾಹಿತಿ ಇದೆ ಈಗಿನ ಹೊರಗಡೆ ತೆಗಿತಾ ಇದ್ದಾರೆ ಈ ಎಲೋಪತ್ಸ್ನವರು ಅಥವಾ ಈಗಿನ ರಿಸರ್ಚರ್ಸ್ಗಳು.
ಹೊರಗಡೆ ಇದನ್ನೆಲ್ಲ ಹಾಕ್ತಿದ್ದಾರೆ. ಇದರಿಂದ ಏನಾಗ್ತದೆ, ಒಂದೊಂದೇ ವಿಷಯಗಳು ಹೊರಗಡೆ ಬರ್ತಾ ಇರುವಂಥದ್ದು. ಆಯುರ್ವೇದದಲ್ಲಿ ಟೈಪ್ 2 ಡಯಾಬಿಟೀಸ್, ಟೈಪ್ 1 ಡಯಾಬಿಟೀಸ್ ಇವೆಲ್ಲ ಮೊದಲೇ ಹೇಳಿರುವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ನನ್ನ ಹತ್ರ ಒಂದು ಪೇಷಂಟ್ ಬರ್ತಾನೆ ಅಂತ ಅಂದ್ಕೊಳ್ಳಿ. ಓಕೆ. ಅವನು ಸಿಕ್ಕಾಪಟ್ಟೆ ಬಾಯಿ ಒಣಗ್ತದೆ, ಮೂತ್ರ ಜಾಸ್ತಿ ಹೋಗ್ತದೆ, ಮೂತ್ರದಲ್ಲಿ ಉರಿ ಕಾಣಿಸ್ಕೊಂತದೆ, ಅಥವಾ ಚರ್ಮದಲ್ಲಿ ಕಡಿತ ಬರ್ತಿದೆ ಅಂತ ನನ್ನ ಹತ್ರ ಬರ್ತಾನೆ. ಅದು ಅಲೋಪತಿ ಡಾಕ್ಟರ್ ಆಗಿರ್ಬೋದು ಅಥವಾ ಆಯುರ್ವೇದ ಡಾಕ್ಟರ್ ಆಗಿರ್ಬೋದು. ಸೊ ಒಬ್ಬ ಡಾಕ್ಟ್ರಿಗೆ ಡೌಟ್ ಬಂದಾಗ ಏನು ಮಾಡ್ತಾರೆ ಹೇಳಿ? ಏನು ಮಾಡ್ಬೋದು? ಡಯಾಬಿಟೀಸ್ ಅಂತ ಮೈಂಡಲ್ಲಿರುತ್ತೆ ಡಾಕ್ಟ್ರಿಗೆ, ಆದರೆ ಅದನ್ನು ಹೆಂಗೆ ಡಯಾಗ್ನೋಸ್ ಮಾಡಲಿಕ್ಕೆ ಟೂಲ್ ಏನು ಇಟ್ಕೊಂತಾರೆ ನಿಮಗೆ ಗೊತ್ತಿದೆಯಾ? ಬ್ಲಡ್ ಟೆಸ್ಟ್ ಮಾಡ್ತಾರೆ ಅಲ್ವಾ? ಹೌದು. ಈ ಪರೀಕ್ಷೆ ಹಾಂ 5,000 ವರ್ಷಗಳ ಹಿಂದೆ ಹೇಳಿರೋ ಅಂಥದ್ದು. ಅದರ ರಕ್ತ ಪರೀಕ್ಷೆ ಮುಂಚೆನೇ ಇತ್ತು. ಒಂದು ಪರೀಕ್ಷೆ ಅಂದರೆ ಯೂರಿನ್ ಪರೀಕ್ಷೆ. ಓಕೆ. ಓಕೆ. ಈಗಿನ ಮಾಡರ್ನ್ ಸೈನ್ಸ್ ಡಯಾಬಿಟಿಸ್ನ ಕನ್ಕ್ಲೂಡ್ ಮಾಡಲಿಕ್ಕೆ ಯೂರಿನ್ನ ಶುಗರ್ ಟೆಸ್ಟ್ ಮಾಡ್ತಾರೆ. ಆಯುರ್ವೇದದಲ್ಲಿ 5,000 ವರ್ಷಗಳ ಹಿಂದೆ ಯೂರಿನ್ ಪರೀಕ್ಷೆ ಮಾಡಿದ್ರೆ ಅಂದರೆ ನಂಬ್ತೀರಾ? ಹೆಂಗೆ ಮಾಡಿದರು ಅಂತ ಹೇಳಿದ್ರೆ, ಆಚಾರ್ಯ ಸುಶ್ರುತ ಆಗಿರ್ಬೋದು ಅಥವಾ ಚರಕ ಆಗಿರ್ಬೋದು, ವಾಗ್ಭಟರಾಗಿರ್ಬೋದು, ಎಲ್ಲರದು ಒಂದೇ ಥರ ಇದೆ. ಎಲ್ಲೋ ಚರಕ ಒಂಥರ ಹೇಳಿದರೆ, ಸುಶ್ರುತ ಅಂತ ಹೇಳಿದರೆ, ವಾಗ್ಭಟ ಅಂತ ಹೇಳಿದರೆ, ಮಾಧವ ನಿಧಾನ ಒಂಥರ ಶಾಸ್ತ್ರದಲ್ಲಿ ಮೆನ್ಷನ್ ಮಾಡಿದೆ. ಅದೆಲ್ಲ ಏನೂ ಇಲ್ಲ. ಎಲ್ಲ ಆಚಾರ್ಯಗಳೇನಿದ್ರೆ ಎಲ್ಲರೂ ಒಂದೇ ಥರ ಹೇಳಿರೋವಂಥದ್ದು. ಯಾವ ವ್ಯಕ್ತಿ ಮೂತ್ರ ವಿಸರ್ಜನೆ ಮಾಡ್ತಾನೆ, ಆ ಮೂತ್ರ ವಿಸರ್ಜನೆ ಮಾಡಿರೋ ಸುತ್ತಲೂ ಇರುಬೆಗಳು ಮೆತ್ಕೊಳತ್ತಂದರೆ ಇರುಬೆಗಳೆಲ್ಲ ಅಲ್ಲಿ ಅಂಟ್ಕೊಳತ್ತ ಯೂರಿನಿಗೆ ಹತ್ತಿರ ಬಂದರೆ ಆ ವ್ಯಕ್ತಿಯಲ್ಲಿ ಆ ಮೂತ್ರದಲ್ಲಿ ಸಕ್ಕರೆ ಇದೆ ಅಂತ ಹೇಳ್ಬಿಟ್ಟು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಮ್ಮ ಭೂಮಿ ಮೇಲೆ ಹೇಳಿರೋದು ಅಂತ ಹೇಳಿದ್ರೆ ಆಯುರ್ವೇದ ಶಾಸ್ತ್ರ ಮಾತ್ರ, ಬೇರೆ ಯಾವ ಶಾಸ್ತ್ರದಲ್ಲೂ ಹೇಳಿಲ್ಲ. ಸೊ ದಿಸ್ ಇಸ್ ಇನ್ವೆಸ್ಟಿಗೇಷನ್ ತಾನೆ, ಯೂರಿನ್ ಇನ್ವೆಸ್ಟಿಗೇಷನ್ ಥರನೇ ಅದು. ಹೌದು. ಸೊ ಆಗಿನ ಕಾಲದಲ್ಲೇ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಇತ್ತು, ಆದ್ರೆ ನಾವೀಗ ಅವೇರ್ ಆಗ್ತಾ ಇದೀವಿ ಅದ್ರ ಬಗ್ಗೆ. ನೋಡಿ, ಅದನ್ನ ಗ್ಲೈಕೋಸ್ ಯೂರಿಯಾ ಅಂತ ಕರೀತಾರೆ ಮಾಡರ್ನ್ನವರು. ಈಗ ನಾವು ಸಕ್ಕರೆ ಇದೆ ಅಂತ ನಮ್ಮ ಆಚಾರ್ಯಗಳು ಹೇಳಿದರು, ಸಿ ಇದೆ ಆ ಮೂತ್ರದಲ್ಲಿ, ಅದಕ್ಕೆ ಇರುಬೆಗಳು ಬಂದು ಅಂತ ಹೇಳಿ. ಈಗ ಮಾಡರ್ನ್ ಸೈನ್ಸ್ ಗ್ಲೈಕೋಸ್ ಯೂರಿಯಾ ಅಂತ ಕರೀತಾರೆ. ಅಂದರೆ ಆ ಯೂರಿನ್ನಲ್ಲಿ ಶುಗರ್ ಅಂಶ ಇದೆ, ಅದನ್ನು ಕೆಮಿಕಲ್ ಹಾಕ್ಬಿಟ್ಟು ಟೆಸ್ಟ್ ಮಾಡಿದಾಗ ಗ್ರೀನು, ಯೆಲ್ಲೋ, ಆರೆಂಜ್ ಈ ಥರ ಎಲ್ಲ ಕಲರ್ ಚೇಂಜಸ್ ಆಗುತ್ತೆ. ಆ ಸಕ್ಕರೆ ಮೇಲೆ ಡಿಪೆಂಡು ಯಾವ್ಯಾವ ಕಲರ್ ಬದಲಾವಣೆ ಆಗುತ್ತೆ ಅಂತೇಳಿ. ಇದು ಆಯುರ್ವೇದದಲ್ಲಿ ಅವಾಗ ಹೇಳಿರೋವಂಥದ್ದು. ಇದಿಷ್ಟೇ ಅಲ್ಲ, ಆಯುರ್ವೇದದಲ್ಲಿ ಇಟ್ ಹ್ಯಾಸ್ ಬಿನ್ ಡಿಫೈನ್ಡ್ ಆ್ಯಸ್ ಮಲ್ಟಿ ಡಿಸಿಪ್ಲಿನರಿ ಲೈಫ್ ಸ್ಟೈಲ್ ಡಯಟರಿ ಡಿಸೀಸ್ ಅಂತೇಳಿ. ಮಲ್ಟಿ ಡಿಸಿಪ್ಲಿನರಿ ಲೈಫ್ ಸ್ಟೈಲ್ ಡಯಟರಿ ಡಿಸೀಸ್. ಇತ್ತೀಚಿನ ರಿಸರ್ಚರ್ಸ್ಗಳು, ಸೈಂಟಿಸ್ಟ್ಗಳು ಇದನ್ನು ಏನು ಮಾಡ್ತಿದ್ದಾರೆ, ಈಗ ಇದನ್ನು ಲೈಫ್ ಸ್ಟೈಲ್ ಡಿಸೀಸ್ ಅಂತ ಮೊದಲೇನು ಹೇಳ್ತಿದ್ರು, ಈಗ ಹೌದು ಇದು ಡಯಟ್ರಿ ಡಿಸೀಸು ಕೂಡ ಹೌದು ಅಂತ ಹೇಳ್ಬಿಟ್ಟು ರಿಸರ್ಚರ್ಸ್ಗಳು ಈಗ ಇದನ್ನು ಹೇಳ್ತಾ ಇರೋಂಥದ್ದು. ಸೊ ಈ ಮಧುಮೇಹ ಅಥವಾ ನೀವು ಕೇಳಿದ್ರಲ್ಲ ಟೈಪ್ 2 ಡಯಾಬಿಟಿಸ್ ಆಯುರ್ವೇದದಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತೇಳಿ, ಖಂಡಿತವಾಗಲು ಎಲ್ಲದನ್ನು ಕಾರಣನೂ ಕೂಡ ಉಲ್ಲೇಖ ಮಾಡಿದ್ದಾರೆ. ಅದಕ್ಕೆ ನಾವು ಮಾಡರ್ನ್ ಸೈನ್ಸಲ್ಲಿ ಈಟಿಯೋಲಜಿಕಲ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಯಾವುದರಿಂದ ಬರುತ್ತೆ, ಸಕ್ಕರೆ ಯಾವುದರಿಂದ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಆಯುರ್ವೇದದಲ್ಲಿ ಅದಕ್ಕೆ ಶ್ಲೋಕನೇ ಇದೆ. ಒಂದು ಪರ್ಟಿಕ್ಯುಲರ್ಲಿ ಒಂದು ಶ್ಲೋಕದಿಂದ ಸಕ್ಕರೆ ಕಾಯಿಲೆ ಅಥವಾ ಮಧುಮೇಹನ್ನೇ ವರ್ಣನೆ ಮಾಡಿರುವಂಥದ್ದು. ಸೊ ಅದರಲ್ಲಿ ಸಿಕ್ಕಾಪಟ್ಟೆ ನಿದ್ದೆ ಮಾಡುವಂಥದ್ದು, ಹಗಲು ನಿದ್ದೆ ಮಾಡುವಂಥದ್ದು, ನಿದ್ದೆಯಲ್ಲಿ ಜಾಸ್ತಿ ಇರುವಂಥದ್ದು, ಅಥವಾ ಸೆಡೆಂಟ್ರಿ ಲೈಫ್ ಸ್ಟೈಲ್, ಯಾರು ಹೆಚ್ಚು ಕೆಲಸ ಮಾಡೋದಿಲ್ಲ ಅಂಥವ್ರಿಗೆ, ಮತ್ತು ಗುಡ ವೈಕೃತಸ್ಯ ಅಂತ ಕರಿತೀವಿ. ಅಂದರೆ ಈಗ ಗುಡ ಅಂತ ಹೇಳಿದ್ರೆ ಬೆಲ್ಲದ ಬೇರೆ ಬೇರೆ ವಸ್ತುಗಳು. ಈಗ ಫಾರ್ ಎಕ್ಸಾಂಪಲ್ ಈಗಿನ ಡಯಾಬಿಟೊಲಜಿಸ್ಟ್ಗಳಾಗಲಿ ಎಂಡೋಕ್ರಾಲಜಿಸ್ಟ್ಗಳಾಗಲಿ ಸಕ್ಕರೆ, ಬೆಲ್ಲ, ಸಿಹಿ ಪದಾರ್ಥ ಎಲ್ಲ ಒಂದೇ ಅಂತ ಹೇಳ್ತಾರಲ್ವ. ಆಯುರ್ವೇದದಲ್ಲಿ 5,000 ವರ್ಷಗಳಿಂದ ಗುಡ ವೈಕೃತಸ್ಯ ಅಂತ ಕರೀತಾರೆ. ಅಂದರೆ ಬೆಲ್ಲದಿಂದ ಮಾಡಿರುವಂಥ ಬೇರೆ ಬೇರೆ ಸಿಹಿ ಪದಾರ್ಥಗಳು ಸಕ್ಕರೆನೂ ಆಗಿರ್ಬೋದು. ಇದನ್ನು ಕೂಡ ಉಪ ಉತ್ಪನ್ನಗಳು ಅಂತ ಹೇಳ್ಬೋದು. ಉತ್ಪನ್ನಗಳು ಅದನ್ನು ಅವಾಯ್ಡ್ ಮಾಡಲೇಬೇಕು. ಇದರಿಂದ ಕೂಡ ಸಕ್ಕರೆ ಹೆಚ್ಚತ್ತೆ ಅಂತ ಹೇಳಿರೋ. ಆಮೇಲೆ ನವಾನ್ನ ಪಾನ ಅಂತಂದರೆ ಹೊಸದಾಗಿ ಬೆಳೆದಿರುವಂಥ ಒಂದು ಹಾರ್ವೆಸ್ಟ್ ಮಾಡಿರುವಂಥ ಒಂದು ಗ್ರೇನ್ಸ್ಗಳಾಗಿರ್ಬೋದು, ಅಕ್ಕಿ ಆಗಿರ್ಬೋದು. ಯಾಕಂದರೆ ಹೇಳಿದ್ರೆ ಅದ್ರ ಗ್ಲೈಸೆಮಿಕ್ ಇಂಡೆಕ್ಸ್ ಜಾಸ್ತಿ ಇರುತ್ತೆ ಅಂತೇಳಿ ಈಗಿನ ಮಾಡರ್ನ್ ರಿಸರ್ಚರ್ಸ್ ಹೇಳ್ತಾರೆ. ನಮ್ಮಲ್ಲಿ ಹಳೆಯ ಅಕ್ಕಿ ತಿಂದರೆ ಅದರಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ಕಮ್ಮಿ ಇದೆ ಅಂತ ಹೇಳ್ತಾರೆ. ಆ ಥರ ಆಹಾರದ ಬಗ್ಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ಅಕ್ಕಿ ಅಂತ ಹೇಳ್ಬಿಟ್ಟು ಅಂತ ಹೇಳಿದ್ರೆ ಅನ್ನ ತಿನ್ನಬೇಕು ಅಂತೇನಲ್ಲ. ಇದ್ರ ಬಗ್ಗೆ ಅಂದರೆ ನಾನು ಏನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನವಾನ್ನ ಪಾನ ಅಂತ ಹೇಳಿದ್ರೆ ಹೊಸದಾಗಿ ಬೆಳೆದಿರುವಂಥ ಹಾರ್ವೆಸ್ಟ್ ಮಾಡಿರುವಂಥ ಗ್ರೇನ್ಸ್ಗಳೇನಿದೆ ಅದರಲ್ಲಿ ಆ್ಯಕ್ಚುಲಿ ಸಕ್ಕರೆ ಅಂಶ ಅಂದರೆ ಗ್ಲೈಸೆಮಿಕ್ ಇಂಡೆಕ್ಸ್ ಅಂದರೆ ಏನು ಅಂತ ಹೇಳಿದ್ರೆ, ನಾವು ಹೊಟ್ಟೆಗೆ ಏನೇ ತೊಗೊಂಡ್ರೂ ಅದು
ಬಾಯಿಂದ ಹೊಟ್ಟೆಗೆ ಹೋಗಿ ಹೊಟ್ಟೆಯಿಂದ ರಕ್ತಕ್ಕೆ ಸೇರಿಕೊಂಡು ರಕ್ತದಲ್ಲಿ ಸಕ್ಕರೆ ಜಾಸ್ತಿ ಆಗುತ್ತಲ್ಲ, ಅದಕ್ಕೆ ಒಂದು ಗ್ಲೈಸಮಿಕ್ ಇಂಡೆಕ್ಸ್, ಎಷ್ಟು ಜಲ್ದಿ ಸಕ್ಕರೆ ಜಾಸ್ತಿ ಆಗುತ್ತೆ ಅದಕ್ಕೆ ನಾವು ಗ್ಲೈಸಮಿಕ್ ಇಂಡೆಕ್ಸ್ ಅಂತ ಕರಿತೀವಿ. ನವಾನ್ನಪಾನದಲ್ಲಿ ಸಕ್ಕರೆ ಅಂಶ ಜಲ್ದಿ ರೈಸ್ ಆಗುತ್ತೆ ಅಂತ ಈಗಿನ ರಿಸರ್ಚರ್ಸ್ ಹೇಳೋವಂಥದ್ದು. ಸೊ ಇದ್ರ ಬಗ್ಗೆನೂ ವರ್ಣನೆ ಮಾಡಿದ್ದಾರೆ. ಮತ್ತು ಅವಿಲ ಮೂತ್ರತ ಅಥವಾ ಅತಿಮೂತ್ರತ ಅಂತ ಹೇಳಿ ಕರೆದಿರ್ತಾರೆ. ಏನಪ್ಪ ಇದು ಅತಿಮೂತ್ರತ ಅವಿಲ ಮೂತ್ರತ ಅಂದರೆ ಒಬ್ಬ ವ್ಯಕ್ತಿ ಪದೇ ಪದೇ ಯೂರಿನ್ ಪಾಸ್ ಮಾಡೋವಂಥದ್ದು ಮತ್ತು ತುಂಬಾ ಯೂರಿನ್ ಕ್ವಾಂಟಿಟಿ ಜಾಸ್ತಿ ಇರೋವಂಥದ್ದು, ಇದೆಲ್ಲದೂ ಕೂಡ ಶಾಸ್ತ್ರದಲ್ಲಿ ವರ್ಣನೆ ಮಾಡಿರುವಂಥದ್ದು. ಅದಲ್ಲದೆ ಕಾಂಪ್ಲಿಕೇಶನ್ಸ್ ಆಫ್ ಡಯಾಬಿಟಿಸ್ ಮುಂದೆ ಬರ್ತಾ ಹೋಗುತ್ತೆ. ಆ್ಯಕ್ಚುಲಿ ಹೇಳ್ತಾ ಹೋಗ್ತೀನಿ ಡಯಾಬಿಟಿಸ್ ಕಾಂಪ್ಲಿಕೇಶನ್ಸ್ ಏನೇನು, ಇದು ಹೆಂಗೆ ವರ್ಣನೆ ಮಾಡಿದ್ದಾರೆ ಆಯುರ್ವೇದದಲ್ಲಿ ಅಂತ ಕೂಡ ಅದನ್ನು ಹೇಳ್ತೀನಿ. ಸೊ ಇಷ್ಟೆಲ್ಲ ಡಯಾಬಿಟಿಸ್ ಬಗ್ಗೆ, ಮಧುಮೇಹದ ಬಗ್ಗೆ ಆಯುರ್ವೇದದಲ್ಲಿ ಉಲ್ಲೇಖ ಇದೆ, ವರ್ಣನೆ. ಇದು ಹೊಸದೇನಲ್ಲ. ಆಮೇಲೆ ಆಯುರ್ವೇದ ಹೇಳೋ ಪ್ರಕಾರ 20 ಥರದ ಡಯಾಬಿಟಿಸ್ ಇದೆ, ಪ್ರಮೇಹ ಇದೆ. 20 ಥರದ ಪ್ರಮೇಹ ಇದೆ, ಒಂದಲ್ಲ ಎರಡಲ್ಲ. ಇವ್ರು ಏನು ಮಾಡಿದ್ದಾರೆ, ಮಾಡರ್ನ್ ಡಯಾಬಿಟಿಸ್ ರಿಸರ್ಚ್ ಆಗಿದೆ. ಟೈಪ್ 1, ಟೈಪ್ 2. ಟೈಪ್ 1 ಅಂದರೆ ಇನ್ಸುಲಿನ್ ಡಿಪೆಂಡೆಂಟ್. ಟೈಪ್ 2 ಅಂತ ಹೇಳಿದ್ರೆ ನಾನ್ ಇನ್ಸುಲಿನ್ ಡಿಪೆಂಡೆಂಟ್, ಅದು ಲೈಫ್ ಸ್ಟೈಲಿಂದ ಬಂದಿರೋದು, ಜೀವನ ಶೈಲಿ. ಇನ್ನೊಂದು ಕೊಡ್ಯಾಕ್ ಅಂತ ಮಾಡ್ಕೊಂಡ್ರು, ಲೈಕ್ ಡಯಾಬಿಟಿಸ್ ಆಫ್ಟರ್ ಕೋವಿಡ್ ಡಿಸೀಸ್ ಅಂತ ಹೇಳ್ಬಿಟ್ಟು. ಸೊ ಇದೊಂದು ಮಾಡಿಕೊಂಡ್ರು. ಇದಲ್ಲದೆ ಆಯುರ್ವೇದದಲ್ಲಿ ಕಫಜ ಪ್ರಮೇಯ ಅಂತ ಕರೀತಾರೆ, ಅದು 10 ಥರದ ಪ್ರಮೇಯಗಳು. ಪಿತ್ತಜ ಅಂತ ಹೇಳಿದ್ರೆ ಪಿತ್ತದಿಂದ ಬಂದಿರುವಂಥದ್ದು 6 ಥರ ಪ್ರಮೇಯಗಳು. ವಾತದಿಂದ ಬಂದಿರುವಂಥದ್ದು 4 ಥರ ಪ್ರಮೇಯಗಳು. ಇದೆಲ್ಲದನ್ನು ಓವರಾಲ್ ಕನ್ಸಿಡರ್ ಮಾಡಿದರೆ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ತೊಗೊಂಡಾಗ ವಾತಜ ಪ್ರಮೇಹ ಏನಿದೆ, ಆ ವಾತಜ ಪ್ರಮೇಹ ಮಧುಮೇಹನ ಆ್ಯಕ್ಚುಲಿ ಉಲ್ಲೇಖ ಮಾಡಿರುವಂಥದ್ದು. ಸೊ ಹಂಗಾಗಿ ಇದು ಇನ್ಕ್ಯೂರಬಲ್ ಅಥವಾ ಅಸಾಧ್ಯ ಡಿಸೀಸ್ ಅಂತ ಹೇಳ್ಬಿಟ್ಟಿದೆ. ಇದು ಒಂದು ಅಸಾಧ್ಯ ಡಿಸೀಸ್ ಅಥವಾ ಇದಕ್ಕೆ ಟ್ರೀಟ್ಮೆಂಟ್ ಇಲ್ಲ. ಅಕಸ್ಮಾತ್ ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಕಷ್ಟ ಸಾಧ್ಯ ಅಂತ ಹೇಳ್ಬಿಟ್ಟಿರುವಂಥ ಒಂದು ಶಾಸ್ತ್ರ ಅಂತ ಹೇಳಿದ್ರೆ ಆಯುರ್ವೇದ. ಆಯಿತಾ? ಡಯಾಬಿಟಿಸ್ ರಿವರ್ಸಲ್ ಬಗ್ಗೆ ಮಾತಾಡ್ತೀವಿ, ಅದಕ್ಕೆ ನಾನು ಇದನ್ನು ಹೇಳ್ತಿದ್ದೀನಿ. ಮಧುಮೇಹದ ಬಗ್ಗೆ ಹೇಳಬೇಕಾದ್ರೆ, ಎಸ್ಪೆಷಲಿ ಟೈಪ್ 2 ಡಯಾಬಿಟಿಸ್ ಬಗ್ಗೆ ಹೇಳಬೇಕಾದ್ರೆ ನಾನು ಏನು ಹೇಳ್ತಿದ್ದೀನಿ ಅಂದರೆ, ದಿಸ್ ಈಸ್ ಅಸಾಧ್ಯ ಅಥವಾ ಕಷ್ಟ ಸಾಧ್ಯ. ಕಷ್ಟ ಸಾಧ್ಯ ಅಂದರೆ ಮಾಮೂಲಿ ಕಷ್ಟ ಅಲ್ಲ. ಈಗ ಹೆಂಗೆ ನೀವು ಚಂದ್ರಲೋಕಕ್ಕೆ ಹೋಗ್ತೀರಾ, ಹೆಂಗೆ ರಾಕೆಟ್ ಸೈನ್ಸ್ ಇದೆ, ನಿಮ್ಮ ಜೀವನ ಶೈಲಿ ನೀವು ಸುಧಾರಿಸ್ಕೊಂಡ್ರೆ, ಚೆನ್ನಾಗಿಟ್ಕೊಂಡ್ರೆ ಅವಾಗ ಮಾತ್ರ ಆ ಸಾಧ್ಯ ಮಾಡಲಿಕ್ಕೆ ಸಾಧ್ಯ. ಅಂದರೆ ಡಯಾಬಿಟಿಸ್ನ ರಿವರ್ಸ್ ಮಾಡಲಿಕ್ಕೆ ಪಾಸಿಬಿಲಿಟಿ ಉಂಟು, ಆದರೆ ಎಲ್ಲ ಡಯಾಬಿಟಿಸ್ಗಳೆಲ್ಲ ಅದು ಮುಂದೆ ಹೇಳ್ತಾ ಹೋಗ್ತೀನಿ. ಓಕೆ. ಸೊ ನಾವು ಇವಾಗ ಮಾತಾಡ್ತಾ ಇರುವಂಥ ಟೈಪ್ 2 ಡಯಾಬಿಟೀಸನ್ನು 5000 ವರ್ಷಗಳ ಹಿಂದೆಯೇ ಆಯುರ್ವೇದದಲ್ಲಿ ಉಲ್ಲೇಖ ಮಾಡಲಾಗಿತ್ತು. ನೀವು ಹೇಳ್ದಾಗೆ ಅದನ್ನು ಟೆಸ್ಟ್ ಮಾಡೋವಂಥದ್ದು, ಈಗ ಮಷೀನಲ್ಲಿ ಟೆಸ್ಟ್ ಮಾಡ್ಬೋದು, ಬಟ್ ಆದರೆ ಆವಾಗ ಟೆಸ್ಟ್ ಮಾಡ್ತಾ ಇದ್ದಂಥದ್ದು ಇರುವೆಗಳು ಮುತ್ಕೊಂಡಾಗ ಅದರಲ್ಲಿ ಸಕ್ಕರೆ ಅಂಶ ಇದೆ ಅನ್ನೋಂಥದ್ದು. ಅಂದರೆ ಎಲ್ಲದಕ್ಕೂ ಕೂಡ ಮೂಲ ಅನ್ನೋವಂಥದ್ದು ಆಯುರ್ವೇದ ಅಂತ. ಸೊ ನೀವು ಗ್ಲೈಸಮಿಕ್ ಇಂಡೆಕ್ಸ್ ಬಗ್ಗೆ ಮಾತಾಡಿದ್ರೆ, ಈಗ ಹಾಸ್ಪಿಟಲ್ಗೆ ಹೋದಾಗ ಡಾಕ್ಟರ್ಸ್ಗಳು ಕೊಡ್ತಾರೆ ಚಾರ್ಟ್. ಡಯಾಬಿಟಿಸ್ ಇದ್ದಾಗ ಏನು ಫುಡ್ ತಿನ್ನಬೇಕು, ಏನು ತಿನ್ನಬಾರ್ದು, ಯಾವುದನ್ನು ತಿಂದಾಗ ಸಕ್ಕರೆಯ ಮಟ್ಟ ಎಷ್ಟರ ಮಟ್ಟಿಗೆ ಹೆಚ್ಚಾಗುತ್ತೆ ಅನ್ನೋದ್ರ ಬಗ್ಗೆ. ಆದರೆ ಆಯುರ್ವೇದದಲ್ಲಿ ಡಾಕ್ಟರ್ ಈ ಗ್ಲೈಸಮಿಕ್ ಇಂಡೆಕ್ಸ್ ಅನ್ನೋದನ್ನು ಹೇಗೆ ಉಲ್ಲೇಖ ಮಾಡಿದ್ರು? ನೀವು ಹೇಳಿದ್ರಿ ಅದು ಮುಂಚೆಯಿಂದನೇ ಇತ್ತು ಅಂತ. ಆದರೆ ಯಾವ ಧಾನ್ಯಗಳನ್ನು ತಿನ್ನಬೇಕು, ಎಷ್ಟರ ಮಟ್ಟಿಗೆ ತಿನ್ನಬೇಕು, ಅಥವಾ ತಿನ್ನುವಂಥ ಅದರ ಪ್ರಮಾಣ ಎಷ್ಟಿರಬೇಕು ಅನ್ನೋದ್ರ ಬಗ್ಗೆ ಆಯುರ್ವೇದ ಏನು ಹೇಳುತ್ತೆ, ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಸರ್. ಖಂಡಿತ. ಮತ್ತೊಂದು ಸಲ ನಾನು ಎಕ್ಸಾಜರೇಟ್ ಮಾಡ್ತಿಲ್ಲ ಆಯುರ್ವೇದ ಅಂತ ಹೇಳಿ. ನಾನು ಹೇಳ್ತಾ ಇರೋವಂಥದ್ದು ಏನಂತ ಹೇಳಿದ್ರೆ, ಆಯುರ್ವೇದ ಸೈನ್ಸ್ ಏನು ಬಿಟ್ಟಿರೋದು ಒಂಥರ ಸಮುದ್ರ ಇದ್ದಂಗೆ. ನಮಗೆ ಏನು ವೈದ್ಯಕೀಯ ವಿಜ್ಞಾನ ಬೇಕು, ಮನುಷ್ಯನ ಬಗ್ಗೆ ಏನೇನು ಬೇಕು ಎಲ್ಲ ಅದರಲ್ಲಿ ಆಯುರ್ವೇದದಲ್ಲಿ ಹೇಳ್ಬಿಟ್ಟಿರುವಂಥದ್ದು. ಒಂದು ನೋಡಿ, ಈಗ ಗ್ಲೈಸಮಿಕ್ ಇಂಡೆಕ್ಸ್ ಬಗ್ಗೆ ಕೇಳಿದ್ರಿ, ಮಿಲೆಟ್ಸ್ ಬಗ್ಗೆ ಇತ್ತೀಚೆಗೆ ರಿಸರ್ಚ್ ಆಗಿಬಿಟ್ಟು ಮಿಲೆಟ್ಸ್ನ ಎಲ್ಲರೂ ಮಿಲೆಟ್ಸ್ ತಿನ್ನಿ, ಯಾಕಂದರೆ ಅದರಲ್ಲಿ ಗ್ಲೈಸಮಿಕ್ ಇಂಡೆಕ್ಸ್ ತುಂಬ ಕಡಿಮೆ ಅಂತ ಹೇಳ್ತಿದ್ರಲ್ಲ. ಆಯುರ್ವೇದದಲ್ಲಿ 5000 ವರ್ಷಗಳ ಹಿಂದೆ ಕೂಡ ಈ ಮಿಲೆಟ್ಸ್ ಬಗ್ಗೆ ವರ್ಣನೆ ಮಾಡಿದ್ದಾರೆ. ಮಿಲೆಟ್ಸ್ ಭಾರತದ ಏಕೈಕ ವೈದ್ಯಕೀಯ ಪದ್ಧತಿ ಆಯುರ್ವೇದದಲ್ಲಿ ಮಾತ್ರ ಉಲ್ಲೇಖ ಆಗಿರೋದು. ಟ್ರೆಡಿಷನಲ್ ಚೈನೀಸ್ ಮೆಡಿಸಿನಲ್ಲಿಲ್ಲ, ಅಲೋಪತಿ ಮೆಡಿಸಿನಲ್ಲಿ ಇತ್ತೀಚೆಗೆ 180 ವರ್ಷದಿಂದ ಬಂದಿರುವಂಥದ್ದು. ಆದರೆ ನಮ್ಮಲ್ಲಿ ನಾವು ಹೇಳ್ಕೊಂಬಂದಿರುವಂಥದ್ದು 5000 ವರ್ಷಗಳಿಂದ ಹಿಂದೆ ಅಂತ. ಯಾಕೆ ಅಂತ ಹೇಳಿದ್ರೆ, ಅದರಲ್ಲಿ ಬೇರೆ ಬೇರೆ ಟೈಪ್ಸ್ ಧಾನ್ಯ ಹೇಳಿದ್ದಾರೆ. 5 ಥರದ ಧಾನ್ಯ ಹೇಳಿದ್ದಾರೆ ಮೇಡಮ್. ಒಂದು ಶುಕಧಾನ್ಯ, ಶಾಲಿ ಧಾನ್ಯ, ಶಿಂಬಿ ಧಾನ್ಯ, ಮತ್ತು ವ್ರೀಹಿ ಧಾನ್ಯ, ಮತ್ತು ಕ್ಷೂದ್ರ ಧಾನ್ಯ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಕ್ಷೂದ್ರ ಧಾನ್ಯ ತುಂಬ ಸಣ್ಣ ಸಣ್ಣ ಕಾಳುಗಳದು. ಮಾಡರ್ನ್ ರಿಸರ್ಚರ್ಸ್ ಈಗ ಅದನ್ನು ಮಿಲೆಟ್ಸ್ ಅಂತ ಕರೆದಿದ್ದಾರೆ. ಈ ಮಿಲೆಟ್ಸ್ ಅಲ್ಲದೆ ಇನ್ನೊಂದು ಗ್ರೇನ್ ಇದೆ, ದಟ್ ಈಸ್ ಫ್ಯಾಂಟಾಸ್ಟಿಕ್ ಫಾರ್ ಡಯಾಬಿಟಿಕ್ಸ್. ಅದು
ಡಯಾಬಿಟಿಕ್ಸ್ಗಳಿಗೆ, ಮಧುಮೇಹಿಗಳಿಗೆ ನಂಬರ್ 1 ಗ್ರೇನ್ ಅಂತ ಆಯುರ್ವೇದ ಹೇಳಿದೆ. ಬಹುಶಃ ನೆಕ್ಸ್ಟ್ ಮಾಡರ್ನ್ ರಿಸರ್ಚಸ್ನೆಲ್ಲ ಹೊರಗಡೆ ತೆಗಿತಾ ಬರ್ಬೋದು. ಅದು ಯಾವ್ದು ಗೊತ್ತಾ? ಏನೇ ಏನಾದರೂ ಗೆಸ್ ಮಾಡ್ಬೋದಾ? ಇಲ್ಲ ಸರ್. ಕಡಿಮೆ ತಿನ್ನೋದು, ಅದ್ರ ನೀರು ಕುಡಿತಾರೆ. ಯೂರಿನ್ ಇನ್ಫೆಕ್ಷನ್ ಎಲ್ಲ ಆದಾಗ ಅದ್ರ ನೀರು ಕುಡಿತಾರೆ. ಗೆಸ್ ಮಾಡ್ಬೋದಾ? ಯೂರಿನ್ ಇನ್ಫೆಕ್ಷನ್ ಆದಾಗ ಬಾಳೆ ದಿಂಡಿಂದು ಅಲ್ಲ, ಗ್ರೇನ್ಸ್, ಇವು ಕಾಳುಗಳು. ಬಾರ್ಲಿ. ಯಾ, ಸೂಪರ್. ಬಾರ್ಲಿಯಲ್ಲಿ ಬರೀ 22ರಿಂದ 30 ಅಷ್ಟೇ ಗ್ಲೈಸೆಮಿಕ್ ಇಂಡೆಕ್ಸ್ ಇರುವಂಥದ್ದು. ನೀವು ಸಿರಿಧಾನ್ಯದಲ್ಲಿ ತಗೊಂಡ್ರೆ 50ರಿಂದ 60 ತನಕ ಅದರಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ಇದೆ. ಈಗ ಲೆಕ್ಕ ಹಾಕಿ, ಬಾರ್ಲಿ ಹೇಳಿರೋದು ಆಯುರ್ವೇದದಲ್ಲಿ ಎಷ್ಟು ಸೈಂಟಿಫಿಕ್ ಸತ್ಯ ಅಂತ ಹೇಳಿ. ಬಾರ್ಲಿಯಲ್ಲಿ ಮತ್ತು ಮೆಗ್ನೀಷಿಯಮ್ ಇದೆ ಮೇಡಮ್, ಮತ್ತು ಮಲ್ಟಿಪಲ್ ನ್ಯೂಟ್ರಿಯೆಂಟ್ಸ್ ಇದೆ. ಡಯಾಬಿಟಿಕ್ಕಿಗೆ ಬೇಕಾಗಿರೋಂಥ ಎಲ್ಲ ಪೌಷ್ಟಿಕಾಂಶಗಳು ಬಾರ್ಲಿಲಿರೋವಂಥದ್ದು. ಬಾರ್ಲಿ ಗಟ್ಟಿ, ಅದು ನೀವು ನೆನೆಸಿಟ್ರೆ ಜಲ್ದಿ ಅದು ಅನ್ನ ಮಾಡಲಿಕ್ಕಾಗಲಿ ಅಥವಾ ಉಪ್ಪಿಟ್ಟು ಮಾಡಲಿಕ್ಕಾಗಲಿ ಬರೋದಿಲ್ಲ. ಅದನ್ನು ಕೆಲವ್ರು ಏನು ಮಾಡ್ತಾರೆ, ಹಿಂದಿನ ದಿವಸನೇ ನೆನೆಸಿಟ್ಬಿಟ್ಟು ಅದನ್ನು ನೆಕ್ಸ್ಟ್ ಡೇ ದೋಸೆಗೆ, ಇಡ್ಲಿಗೋ ಹಾಕೊಳೋದು, ಅಥವಾ ಅದರಲ್ಲಿ ಪೊಂಗಲ್, ಗಂಜಿ ಥರ ಮಾಡ್ತಾರೆ, ಪೊಂಗಲ್ ಥರ ಮಾಡ್ತಾರೆ, ಇದೆಲ್ಲ ಮಾಡ್ತಾರೆ. ಸೊ ಬಾರ್ಲಿ ಕೂಡ ವೆರಿ ಲೋ ಗ್ಲೈಸೆಮಿಕ್ ಇಂಡೆಕ್ಸಿಂದ ಒಂದು ಇದಾಗಿರುತ್ತೆ, ಕಾಳಾಗಿರುತ್ತೆ. ಆ ಧಾನ್ಯದ ಬಗ್ಗೆ ಕೂಡ ಆಯುರ್ವೇದದಲ್ಲಿ 5000 ವರ್ಷಗಳ ಹಿಂದೆ ಹೇಳಿರುವಂಥದ್ದು. ಸೊ ಸಿರಿಧಾನ್ಯಗಳಾಗಿರ್ಬೋದು ಅಥವಾ ಬಾರ್ಲಿ ಆಗಿರ್ಬೋದು, ಇದು ಕೂಡ ಆಯುರ್ವೇದದಲ್ಲಿ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ನ ಫುಡ್ ತೊಗೊಳ್ಳಿ. ಆಮೇಲೆ ಕಟುತಿಕ್ತ ಕಷಾಯ ರಸಗಳನ್ನ ತೊಗೊಂಡ್ರೆ ಭಾರಿ ಅನುಕೂಲ ಅಂತ ಹೇಳಿದ್ದಾರೆ. ಈವನ್ ಅಕ್ಕಿ ತಿನ್ನೋದ್ರ ಬಗ್ಗೆ ಎಲ್ಲೂ ಹೆಚ್ಚು ವರ್ಣನೆ ಮಾಡಿಲ್ಲ ಡಯಾಬಿಟಿಕ್ಸಲ್ಲಿ ಆಯುರ್ವೇದದಲ್ಲಿ. ಆದರೆ ಎಲ್ಲೋ ಒಂದು ಕಡೆ ಬ್ಲ್ಯಾಕ್ ರೈಸ್ ಅಂತ ಕೇಳಿದ್ರೆ, ಬ್ಲ್ಯಾಕ್ ರೈಸ್ ಅಥವಾ ಬ್ರೌನ್ ರೈಸ್, ಆ ಅಕ್ಕಿಗಳನ್ನ ಬಳಸ್ಬೋದು ಅನ್ನೋದ್ರ ಬಗ್ಗೆ ಕೂಡ ವರ್ಣನೆ ಆಯುರ್ವೇದದಲ್ಲಿ ಮಾಡಿದ್ದಾರೆ. ಓಕೆ, ಹಾಗಿದ್ರೆ ಸರ್, ಈಗ ಬಾರ್ಲಿಯನ್ನು ಸೇವಿಸಿದ್ವಿ ಅಂತ ಹೇಳಿದ್ರೆ ಡಯಾಬಿಟೀಸ್ ಇದ್ದವರಿಗೆ ಕಂಟ್ರೋಲಿಗೆ ಬರುತ್ತೆ ಅಂತನಾ? ಬ್ಲಡ್ ಶುಗರ್ ಜಾಸ್ತಿ ಆಗಬಾರ್ದಪ್ಪ. ಹೌದು, ಬ್ಲಡ್ ಶುಗರ್ ಜಾಸ್ತಿ ಆದ್ರೇ ಒಳಗಡೆ ಅಂಗಾಂಗಗಳಿಗೆ ಸಮಸ್ಯೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಈಗ ನೀವು ಅಕ್ಕಿ ತಿಂತೀರಾ ಅಥವಾ ಗೋಧಿ ತಿಂತೀರಾ, ರಾಗಿ ತಿಂತೀರಾ, ಅದಕ್ಕಿಂತನೂ ಬಾರ್ಲಿಯಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ. ನೀವು ತಗೊಂಡಿರುವಂಥ ಆಹಾರ ರಕ್ತಕ್ಕೆ ನಿಧಾನಕ್ಕೆ ಸೇರ್ಕೊಳ್ತಾ ಹೋಗುತ್ತೆ, ಸಕ್ಕರೆ. ಹೌದು. ಸೊ ಹಂಗಾಗಿ ಬಾರ್ಲಿ ಈಸ್ ಬೆಟರ್ ದೆನ್ ದಿಸ್ ಒನ್. ಯಾವುದು ಅನ್ನದಕ್ಕಿಂತ ಆಗಲಿ, ಗೋಧಿಕ್ಕಿಂತ ಆಗಲಿ, ಅಥವಾ ಈ ಸಿರಿಧಾನ್ಯಕ್ಕಿಂತ ಆಗಲಿ ಬಾರ್ಲಿ ತುಂಬಾನೇ ಶ್ರೇಷ್ಠ ಅಂತ ಹೇಳ್ಬಿಟ್ಟು. ಬಟ್ ದಿನನಿತ್ಯ ಬಾರ್ಲಿ ಮಾಡ್ಕೊಂಡು ತಿನ್ನಕ್ಕೆ ಬೇಜಾರು ಮಾಡ್ಕೊಂತಾರೆ. ಯಾಕಂತ ಹೇಳಿದ್ರೆ ಅದು ಬಾರಿ, ಹೌದು, ಪ್ರತಿನಿತ್ಯ ಅನ್ನ ಸೇವಿಸ್ತಾ ಇದ್ದವರಿಗೆ ಇದೆ ಬಾರ್ಲಿ ಅಂತ ಹೋಗೋದು. ಆದರೆ ಡಯಾಬಿಟಿಕ್ಸ್ನವ್ರು ಇದನ್ನ ರೂಢಿ ಮಾಡ್ಕೊಂಡ್ರು ಅಂತ ಹೇಳಿದ್ರೆ ಅವ್ರ ಆರೋಗ್ಯ ಸುಧಾರಿಸ್ಲಿಕ್ಕಂತೂ ಬಾರ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ. ಓಕೆ, ದಿನಕ್ಕೆ ಒಂದ್ಸಲ ಸೇವನೆ ಮಾಡಿದ್ರು ಓಕೆ ಅಂತ ಹೇಳ್ತೀರಾ? ಇಡ್ಲಿಗೆ, ದೋಸೆಗೆ ಅಥವಾ ಪೊಂಗಲ್ ಥರ ಮಾಡ್ಬೋದು ಬಾರ್ಲಿನ. ಬಿಸಿಬೇಳೆ ಭಾತ್ ಥರನೂ ಮಾಡ್ತಾರೆ. ಅದ್ರ ರೆಸಿಪೀಸ್ಗಳೆಲ್ಲ ಬಹುಶಃ ಈಗಿನ ಏನು ಯೂಟ್ಯೂಬ್ ಚಾನಲ್ಗಳಲ್ಲಿ ಡಯಟಿಷಿಯನ್ಸ್ಗಳೆಲ್ಲ ಸಾಕಷ್ಟು ಹಾಕಿದ್ದಾರೆ ಅನ್ಸುತ್ತೆ, ಬಹುಶಃ ಸಿಗುತ್ತೆ ಅನ್ಸುತ್ತೆ. ಅದನ್ನ ನೋಡ್ಕೊಂಡು ಪ್ರಿಪೇರ್ ಮಾಡಿಕೊಂಡು ಅವ್ರ ಆರೋಗ್ಯ ಸುಧಾರಿಸ್ಲಿಕ್ಕೋಸ್ಕರ, ಅಂದರೆ ಡಯಾಬಿಟಿಕ್ ಕಾಂಪ್ಲಿಕೇಶನ್ ಬರಬಾರ್ದು ಅನ್ನೋದಕ್ಕೋಸ್ಕರ ಬಾರ್ಲಿನ ದಿನನಿತ್ಯ ಅವ್ರ ಫುಡ್ಡಲ್ಲಿ ಇಂಟ್ರೊಡ್ಯೂಸ್ ಮಾಡ್ಕೋಬೋದು. ದಿನನಿತ್ಯ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ವಾರದಲ್ಲಿ 2-3 ದಿನ ಆಗಲ್ವಾ ಮೇಡಮ್? ಆಗುತ್ತೆ. ಅದ್ರ ಜೊತೆಗೆ ಕುಲತ್ತ ಅಂತ ಕರೆದಿದ್ದಾರೆ ಆಯುರ್ವೇದದಲ್ಲಿ. ಅಂದರೆ ಈ ಹಾರ್ಸ್ ಗ್ರಾಮ್ ಅಥವಾ ಹುರುಳಿಕಾಳು ಕೂಡ ತುಂಬಾ ಶ್ರೇಷ್ಠ ಸ್ಥಾನ ಕೊಡಿದ್ದಾರೆ ಆಯುರ್ವೇದದಲ್ಲಿ. ಹುರುಳಿನೂ ತುಂಬ ಒಳ್ಳೆಯದು ಡಯಾಬಿಟಿಕ್ಸ್ಗೆ ಅಂತೇಳಿ. ಸೊ ಈ ಥರ ಸಿರಿಧಾನ್ಯದ ಬಗ್ಗೆ ಹೇಳಿದರೆ, ಅಲ್ದೇ ಹುರುಳಿಕಾಳು ಬಗ್ಗೆ ಹೇಳಿದರೆ, ಪ್ಲಸ್ ಬಾರ್ಲಿ ಬಗ್ಗೆ ಹೇಳಿದ್ರು ಅಂತ. ಸಿರಿಧಾನ್ಯದಲ್ಲಿ ಇಂಥದ್ದೇ ಇನ್ನೂ ಬೆಸ್ಟ್ ಅಂತ ಹೇಳೋದಕ್ಕೆ ಸಾಧ್ಯ ಆಗುತ್ತೆ ಸರ್. ಈಗ ಸಿರಿಧಾನ್ಯ ಅಂದ ತಕ್ಷಣ ಜನರಿಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಯಾವುದನ್ನು ತಿನ್ನಬೇಕು, ಯಾವುದೆಲ್ಲ ಸಿರಿಧಾನ್ಯ ಅನ್ನೋದ್ರ ಬಗ್ಗೆ ಕೂಡ ಕೆಲವ್ರಿಗೆ ಗೊತ್ತಿರ್ಲಿಕ್ಕಿಲ್ವೇನೋ. ಸೊ ಅದ್ರ ಬಗ್ಗೆ ಸ್ವಲ್ಪ ವಿವರಿಸ್ತೀರಾ ಅಂತ. ಈ ಮಂಗಳೂರು ಸೈಡಲ್ಲೆಲ್ಲ ಆ ಕಡೆ ಸೌತ್ ಕರಾವಳಿ ಪ್ರದೇಶಗಳಲ್ಲಿ ಅರ್ಕ ಬೆಳೀತಾರೆ, ಇದು ನವಣೆ ಬೆಳೀತಾರೆ. ಸೊ ಇದನ್ನು ಗಂಜಿ ಮಾಡ್ಕೊಂಡು ತಿನ್ನುವಂಥ ಅಭ್ಯಾಸಗಳು ಕೂಡ ಅಲ್ಲಿ ಇರುವಂಥದ್ದು. ಈ ಥರದ ಪ್ರದೇಶಗಳಲ್ಲಿ ಮಾತ್ರ ಆ ಥರದ ಒಂದು ಗ್ರೇನ್ಸ್ನೇನಿದೆ ಅಥವಾ ಸಿರಿಧಾನ್ಯನಿದೆ ಅದು ಹೆಚ್ಚಾಗಿ ತಿನ್ನುವಂಥದ್ದು ಅಭ್ಯಾಸ ಇದೆ. ಈಗ ನಾರ್ತ್ ಸೈಡ್ ಹುಬ್ಳಿ ಮತ್ತು ಗದಗ ಆ ಕಡೆ ಉತ್ತರ ಕರ್ನಾಟಕ ಭಾಗಗಳಲ್ಲಿ ಬಂದರೆ ಅಲ್ಲಿ ಸಜ್ಜೆ ಜಾಸ್ತಿ ಬೆಳೀತಾರೆ. ಈವನ್ ನಾರ್ತ್ ಇಂಡಿಯಾ ಸೈಡು ಅಷ್ಟೇ ಸಜ್ಜೆನ ಜಾಸ್ತಿ ಬೆಳೀತಾರೆ, ಸಜ್ಜೆನ ತಿಂತಾರೆ. ಅಲ್ಲಿ ವಾತಾವರಣಕ್ಕೆ, ಅಲ್ಲಿ ಜನಗಳಿಗೆ ಸಜ್ಜೆ ಆಗುತ್ತೆ. ಅದೇ ನೀವು ಮಂಗಳೂರು ಜನಕ್ಕೆ ನೀವು ಸಜ್ಜೆ ರೊಟ್ಟಿ ತಿಂದ್ರಿ ಅಂದರೆ ಆಗಲ್ಲ ಅಲ್ವಾ? ಅದೇ ನೀವು ಗಂಜಿ ಊಟನ ಅಲ್ಲಿ ನಾರ್ತ್ ಸೈಡ್ನವ್ರು ನೀವು ಗಂಜಿ ಊಟ ಮಾಡಿದರೆ ಅವ್ರು ಮಾಡೋದಿಲ್ಲ. ಸೊ ಸಜ್ಜೆ ಈಸ್ ಒನ್ ಆಫ್ ದ ಅಲ್ಟಿಮೇಟ್ ಗ್ರೇನ್. ಮತ್ತೊಂದು ಸಲ, ಯಾಕಂದರೆ ಸಜ್ಜೆಯಲ್ಲಿ ಆಲ್ಮೋಸ್ಟ್ ಎಲ್ಲ ಥರದ ವೈಟಮಿನ್ಸ್, ನ್ಯೂಟ್ರಿಯೆಂಟ್ಸ್, ಮಿನರಲ್ಸ್ ಪ್ರತಿಯೊಂದು ಇದೆ.
ಬಹುಶಃ ಸಜ್ಜೆ ಬಗ್ಗೆ ಪುನೀತ್ ರಾಜ್ಕುಮಾರ್ ಒಂದು ಹಾಡು ಮಾಡಿದ್ದಾರೆ. ಓಕೆ. ಅದು ಯೂಟ್ಯೂಬಲ್ಲೆಲ್ಲ ನಿಮಗೆ ಸಜ್ಜೆ ರೊಟ್ಟಿದ್ರ ಬಗ್ಗೆ ಒಂದು ಹಾಡು ಮಾಡಿದ್ದಾರೆ. ಅಂದರೆ ಅಷ್ಟು ಚೆನ್ನಾಗದು, ಅಂದರೆ ಅಷ್ಟು ಶ್ರೇಷ್ಠ. ಸಜ್ಜೆ ರೊಟ್ಟಿ ತಿಂದರೆ ನೀವು ಒಂದ್ಸಲ ಬೆಳಗ್ಗೆ ತಿಂದ್ಬಿಟ್ರಿ ಅಂದರೆ ಮಧ್ಯಾಹ್ನ ತನಕ ಗಟ್ಟಿ ಕೂತ್ಬಿಟ್ರೆ. ಯಾಕಂತ ಹೇಳಿದ್ರೆ ಗ್ಲೈಸೆಮಿಕ್ ಇಂಡೆಕ್ಸ್ ತುಂಬ ಕಡಿಮೆ, ಮತ್ತು ಅದರಲ್ಲಿ ನಾರಿನಂಶ ಇರುತ್ತಲ್ಲ, ಸಾಲ್ಯುಬಲ್ ಡಯಟರಿ ಫೈಬರು, ಅದು ನಿಧಾನಕ್ಕೆ ಕರಳಿಂದ, ಹೊಟ್ಟೆಯಿಂದ ಕರಳಿ ಇಳಿತಾ ಹೋಗುತ್ತೆ. ಜೊತೆಗೆ ಬ್ರೈನಿಗೆ ಸಿಗ್ನಲ್ ಕೊಡುತ್ತೆ, ನಂಗೆ ಹೊಟ್ಟೆ ತುಂಬಿದೆ, ನೀವು ಇನ್ಸುಲಿನ್ ರಿಲೀಸ್ ಮಾಡಿಬಿಡಿ ಅಂತ. ಇನ್ಸುಲಿನ್ ಜಾಸ್ತಿ ರಿಲೀಸ್ ಆದ್ರೇ ಮನುಷ್ಯನಿಗೆ ಹಸಿವಾಗ್ತಿರುತ್ತೆ, ಹಗಲೆಲ್ಲ ಫುಡ್ ತಿನ್ನಬೇಕು ಅಂತ. ಇದೇನಾಗುತ್ತೆ, ಇನ್ಸುಲಿನ್ನ ಕಡಿಮೆ ರಿಲೀಸ್ ಮಾಡುತ್ತೆ, ಜೊತೆಗೆ ಗ್ಲುಕೋಗಾನ್ ಅಂತ ಒಂದು ಹಾರ್ಮೋನ್ ಜಾಸ್ತಿ ಆ್ಯಕ್ಟಿವೇಟ್ ಮಾಡುತ್ತೆ. ಅದು ಲಿವರಿಂದ ಇರುವಂಥ ಒಂದು ಗ್ಲೂಕೋಸ್ನ ಕೂಡ ಹೊರಗಡೆ ಆಗ್ತಾ ಬರುತ್ತೆ. ಅಂದರೆ ಸಜ್ಜೆ ಅಷ್ಟು ಒಳ್ಳೇದು, ಸಜ್ಜೆ ಅಷ್ಟು ಒಳ್ಳೆಯದು, ಜೋಳ ಭಾರಿ ಒಳ್ಳೆಯದು. ರಾಗಿ ಒಳ್ಳೇದಲ್ಲ ಸರ್? ಮೈಸೂರು ಬೆಂಗಳೂರು ಕಡೆ ರಾಗಿ ತುಂಬ ಒಳ್ಳೆಯದು. ಈಗ ನೀವು ಮೈಸೂರು ಬೆಂಗಳೂರು, ಈಗ ನಾನು ಕ್ಯಾಬ್ನಲ್ಲಿ ಬಂದಲ್ಲ, ಕ್ಯಾಬ್ ಡ್ರೈವರ್ ಮಾತಾಡ್ತಾಯಿದ್ರು ಸರ್, ನಾನು ಬೆಳಗ್ಗೆ ಮುದ್ದೆ ತಿನ್ಕೊಂಬಂದ್ಬಿಟ್ರೆ ಆರಾಮಾಗಿರ್ತೀನಿ, 3 ಗಂಟೆವರೆಗೂ ಭಾಳ ಗಟ್ಟಿ ಇರ್ತೀನಿ, ಚೆನ್ನಾಗಿರ್ತೀನಿ. ನಂಗೆ ಮುದ್ದೆ ಇಲ್ಲ ಅಂದರೆ ಆಗೋದಿಲ್ಲ. ಆ ಮುದ್ದೆ ಮಾಡೋದು ಪ್ರಿಪ್ರೇಷನ್ನು ಕೂಡ ಡ್ರೈವರ್ ಹೇಳ್ತಾ ಇದ್ದು ನನಗೆ. ಹಿಂದಿನ ದಿವಸ ನಾನು ಮುದ್ದೆ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ, ಬೆಳಗ್ಗೆ ಮಜ್ಜಿಗೆ ಕಲ್ಸ್ಕೊಂಡು ಬೆಳಗ್ಗೆ ತಿನ್ಬಿಡ್ತೀನಿ ಸರ್, ತುಂಬ ಚೆನ್ನಾಗಿರ್ತೀನಿ ನಾನು. ನಿಜ ಅವ್ರು ಹೇಳ್ತಿರೋದು. ಯಾಕಂತ ಹೇಳಿದ್ರೆ ಈ ಫರ್ಮೆಂಟೆಡ್ ಅಂತ ಏನು ಕರಿತೀವಲ್ಲ, ಫರ್ಮೆಂಟೆಡ್ ಫುಡ್ಸ್ಗಳು ಕೂಡ ಗ್ಲೈಸೆಮಿಕ್ ಇಂಡೆಕ್ಸ್ನ ಕಡಿಮೆ ಮಾಡ್ತಾ ಬರುತ್ತೆ, ಮತ್ತು ಗಟ್ ಹೆಲ್ತಿಗೆ ತುಂಬ ಒಳ್ಳೇದು. ಗಟ್ ಹೆಲ್ತಿಗೆ ಭಾರಿ ಒಳ್ಳೇದು. ಮತ್ತು ಕಾನ್ಸ್ಟಿಪೇಷನ್, ಬೌವಲ್ಸ್ಗಳು ಆಗೋದಿಲ್ಲ. ಆಯುರ್ವೇದದಲ್ಲಿ ಅಗ್ನಿಗೆ ಭಾರಿ ಮಹತ್ವ ಕೊಟ್ಟಿದ್ದಾರೆ. ಅಗ್ನಿ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ನಮ್ಮ ಗಟ್ ಹೆಲ್ತ್ ಫುಡ್ಸ್ಗಳು ತುಂಬ ಚೆನ್ನಾಗಿರಬೇಕು. ಇವೆಲ್ಲ ನಮ್ಮ ಗಟ್ ಫ್ರೆಂಡ್ಲಿ ಫುಡ್ಸ್ಗಳು ಮ್ಯಾಮ್. ಓಕೆ ಸರ್, ನೀವು ಮಾತಾಡ್ತಾ ಹೇಳಿದ್ರಿ ಸೊ ಫರ್ಮೆಂಟೆಡ್ ಫುಡ್ಡನ್ನು ಸೇವನೆ ಮಾಡಬೇಕು ಅಂತ. ಸೊ ಕರಾವಳಿ ಭಾಗದಲ್ಲೂ ಹೋದಾಗಲೂ ಕೂಡ ಅಷ್ಟೇ, ರಾತ್ರಿ ನೆನೆಸಿಟ್ಟ ಅಂದರೆ ರಾತ್ರಿ ಮಾಡಿರೋ ಅನ್ನನ ನೆನೆಸಿಟ್ಟು ನೆಕ್ಸ್ಟ್ ಡೇ ಕೂಡ ತಿಂತಾರೆ. ಅಥವಾ ಈ ಕಡೆನೂ ವೈಟ್ ರೈಸನ್ನು ಕೂಡ ಅದಕ್ಕೆ ಒಂದಿಷ್ಟು ಮೊಸರು ಹಾಕಿನ ಅಥವಾ ಮಜ್ಜಿಗೆ ಹಾಕಿ ತಿನ್ನುವಂಥ ಅಭ್ಯಾಸ ಕೆಲವು ಕಡೆ ಈಗಲೂ ಕೂಡ ಇದೆ. ಸೊ ರಾತ್ರಿ ನೆನೆಸಿಟ್ಟಂಥ ಅನ್ನ ಅಥವಾ ಯಾವುದೇ ಆಹಾರ ತಿನ್ಬಹುದಲ್ವಾ? ಯಾಕಂತ ಹೇಳಿದ್ರೆ ಕೆಲವ್ರ ಹತ್ರ ಕೇಳಿದಾಗ ಇಲ್ಲ ಅದರಲ್ಲಿ ಬ್ಯಾಕ್ಟೀರಿಯಾಸ್ ಗ್ರೋತ್ ಆಗುತ್ತೆ ಅಂತೆಲ್ಲ ಹೇಳ್ತಾರೆ. ನೀವು ಆಯುರ್ವೇದದ ದೃಷ್ಟಿಯಿಂದ ನೋಡೋದಾದ್ರೆ ಇದನ್ನ ಹೇಗೆ ಎಕ್ಸ್ಪ್ಲೈನ್ ಮಾಡ್ತೀರಾ? ಮಾಡರ್ನ್ ಸೈಂಟಿಫಿಕ್ ರಿಸರ್ಚ್ ಪ್ರಕಾರ, ಈವನ್ ಆಯುರ್ವೇದ ಪ್ರಕಾರನೂ ನೀವು ಕನ್ಸಿಡರ್ ಮಾಡ್ಬೋದು. ಅನ್ನನ ಬುತ್ತಿ ಥರ ಮಾಡಿಕೊಂಡು ಅದಕ್ಕೆ ಮೊಸರು ಅಥವಾ ಮಜ್ಜಿಗೆ, ಸಣ್ಣಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡಿ ರಾತ್ರಿ ಇಟ್ಟಿದ್ದ ಅನ್ನನ ಬುತ್ತಿನ ಬೆಳಗ್ಗೆ ನೀವು ತೊಗೊಳೋದ್ರಿಂದ ನಿಮ್ಮ ಗಟ್ಟಿಗೂ ತುಂಬ ಒಳ್ಳೆಯದು ಆಯಿತಾ. ಅದ್ರ ಗ್ಲೈಸೆಮಿಕ್ ಇಂಡೆಕ್ಸ್ ಕೂಡ ತುಂಬ ಕಡಿಮೆ ಆಗ್ತಾ ಬರುತ್ತೆ. ಮತ್ತು ಕರಳಲ್ಲಿ ಕೂಡ ನಿಧಾನಕ್ಕೆ ಇಳಿತಾ ಹೋಗೋದ್ರಿಂದ ನಿಮ್ಮ ಸಕ್ಕರೆ ಬ್ಲಡ್ಡಲ್ಲಿ ಸ್ಪೈಕ್ ಆಗೋದಿಲ್ಲ ಆಯಿತಾ. ಮತ್ತು ಇದು ಗಂಜಿ ಕಾನ್ಸೆಪ್ಟ್ ಏನಿದೆ, ಮತ್ತು ಫರ್ಮೆಂಟೆಡ್ ಫುಡ್ ಕಾನ್ಸೆಪ್ಟ್ಸ್ ಏನಿದೆ ತುಂಬ ಒಳ್ಳೆಯದು. ಯಾಕಂತ ಹೇಳಿದ್ರೆ ಅದು ಕೂಡ ಅಷ್ಟೇ, ಗ್ಲುಕೋಸ್ ಅಬ್ಸರ್ಪ್ಷನ್ ಏನಿದೆ ಇಂಟೆಸ್ಟೈನಲ್ಲಾಗಲಿ ಅಥವಾ ಕರಳಿಂದ ರಕ್ತಕ್ಕೆ ಸೇರ್ಕೊಳ್ಳೋದಾಗಲಿ ತುಂಬ ಡಿಲೇಡ್ ಇರೋದ್ರಿಂದ ಫರ್ಮೆಂಟೆಡ್ ಫುಡ್ಸ್ಗಳು, ಎಕ್ಸ್ಪೆಷಲಿ ನೀವು ದೋಸೆ, ನೀರು ದೋಸೆ ಎಲ್ಲ ಮಾಡ್ತೀರಾ, ಫರ್ಮೆಂಟೆಡ್ ದೋಸೆಗಳೆಲ್ಲ, ಇವೆಲ್ಲ ಹಿಟ್ಟುಗಳನ್ನೆಲ್ಲ ಮಾಡ್ಕೊಂಡು ಇಡ್ಲಿ ದೋಸೆ ಇವೆಲ್ಲ ತುಂಬಾ ಅನುಕೂಲ ಮಾಡಿಕೊಡುತ್ತೆ. ಆದರೆ ಅದರಲ್ಲಿ ಬಳಸುವಂಥ ಅಕ್ಕಿ ಏನಿರಬೇಕು ಅದು ಅದೇ ಸಿರಿಧಾನ್ಯ ಆಗಿರ್ಬೋದು, ಬಾರ್ಲಿ ಆಗಿರ್ಬೋದು, ಅಥವಾ ನವಣಕ್ಕೆ ಆಗಿರ್ಬೋದು, ಈ ಥರದ ಗ್ರೇನ್ಸ್ಗಳನ್ನ ಬಳಸ್ಕೊಂಡು ಕೂಡ ಫರ್ಮೆಂಟೆಡ್ ಇಡ್ಲಿ ದೋಸೆಗಳನ್ನ ಮಾಡ್ಕೋಬೋದಾಗುತ್ತೆ. ಓಕೆ. ಡಯಾಬಿಟಿಸ್ ಇದ್ದವರು ಅನ್ನ ತಿನ್ನಬಾರ್ದು ಅಂತ ಆಯುರ್ವೇದದಲ್ಲಿ ಎಲ್ಲಾದರೂ ಉಲ್ಲೇಖ ಆಗಿದೆಯಾ ಸರ್? ಹಾಗಿದ್ರೆ ನೋಡಿ ಮೇಡಮ್, ಒಂದು ಆಯುರ್ವೇದದಲ್ಲಿ ಎಲ್ಲ ಡಯಾಬಿಟಿಸ್ಗಳಿಗೂ ಒಂದೇ ಆಹಾರ ಕೊಡಬೇಕು, ಒಂದೇ ಆಹಾರ ತಿನ್ನಬೇಕು ಅಂತ ಎಲ್ಲೂ ಉಲ್ಲೇಖ ಮಾಡಿಲ್ಲ. ಒಬ್ಬೊಬ್ರದ್ದು ನೇಚರ್, ಒಬ್ಬೊಬ್ರದ್ದು ಪ್ರಕೃತಿ, ಒಬ್ಬೊಬ್ರದ್ದು ಒಂದೊಂದು ಥರ ಇರೋದ್ರಿಂದ ವ್ಯಕ್ತಿಗತವಾಗಿ ಬದಲಾವಣೆ ಇರುತ್ತೆ. ವ್ಯಕ್ತಿಗತವಾಗಿ ಬದಲಾವಣೆ ಇರುತ್ತೆ. ಆ ಪ್ರದೇಶಗಳಲ್ಲಿ ಯಾವ ಒಂದು ಬೆಳೆನ ಬೆಳೀತಾರೆ, ಯಾವುದು ಒಗ್ಗಿರುತ್ತೆ ಅಂಥ ಗ್ರೇನ್ಸ್ಗಳನ್ನ, ಧಾನ್ಯಗಳನ್ನ ತಿನ್ಬೋದು ಅಂತ ಬಗ್ಗೆ ಹೇಳಿದ್ದಾರೆ. ಅದರಲ್ಲೂ ಕೂಡ ಆಯುರ್ವೇದ ಹೇಳೋದು ಸಜೆಸ್ಟ್ ಮಾಡುವಂಥದ್ದು ಒಂದು ಬ್ಲ್ಯಾಕ್ ರೈಸ್ ಅಥವಾ ಕೆಂಪಕ್ಕಿ ಅಥವಾ ಕಪ್ಪಕ್ಕಿ ಅಂತ ಏನು ಬೆಳೀತಾರಲ್ಲ ಅದನ್ನು ತಿನ್ಬೋದು. ಈವನ್ ಮಾಡರ್ನ್ ನ್ಯೂಟ್ರಿಷನಲ್ ಸೈನ್ಸ್ ಕೂಡ ಅದರಲ್ಲಿ ತುಂಬಾ ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇದೆ, ಅದನ್ನು ಬಳಸ್ಬೋದು ಅಂತ ಹೇಳ್ತಾರೆ. ಓಕೆ. ಸೊ ವೈಟ್ ರೈಸ್ ತಿನ್ನಬಾರ್ದು ಹಾಗಿದ್ರೆ ಅಂತ? ವೈಟ್ ರೈಸ್ ತಿನ್ಬೋದು, ಆದರೆ ಅದಕ್ಕೊಂದು ಟೆಕ್ನಿಕ್ ಇದೆ. ವೈಟ್ ರೈಸ್ನ ನೀವು ಕುಕ್ಕರಲ್ಲಿ ಮಾಡಬಾರ್ದು. ಕುಕ್ಕರಲ್ಲಿ ಮಾಡಿದಾಗ ಎಂತ ಆಗುತ್ತೆ ಅಂತ ಹೇಳಿದ್ರೆ ಆ ಸ್ಟಾರ್ಚ್ ಸಮೇತ ಅನ್ನ ರೆಡಿ ಆಗುತ್ತಲ್ಲ, ಆವಾಗ ಅದರಲ್ಲಿ ಸಕ್ಕರೆ ಅಂಶ ಸ್ವಲ್ಪ ಜಾಸ್ತಿ ಇರುತ್ತೆ. ಹಾಗಾಗಿ ನೀವೇನು ಮಾಡ್ಬೋದು, ಅನ್ನನ ಮುಂಚೆ ಮಾಡಿದಲ್ಲ ಬಸ್ತ್ ಮಾಡ್ತಿರಲ್ಲ ಮೇಡಮ್, ಈಗೆಲ್ಲ ಪುರ್ಸೊತ್ತಿಲ್ಲ, ಅರ್ಜೆಂಟಲ್ಲಿ ಕುಕ್ಕರ್ ಮಾಡಿ ಅನ್ನ ಪ್ರಿಪೇರ್ ಮಾಡಿಬಿಡ್ತಾರೆ. ಬಟ್ ಬಸ್ತ್ ಬಿಟ್ಟು ಮಾಡ್ತಿರಲ್ಲ ಅನ್ನನ, ಅದು ತುಂಬಾ ಒಳ್ಳೆಯದು. ಆವಾಗ ನೀವೇನು ಮಾಡ್ಬೋದು, ಅನ್ನ ಮಾಡಬೇಕಾದ್ರೆ ಒಂದು ಚಮಚ ಕೊಬ್ಬರೆಣ್ಣೆ ಅಥವಾ ತುಪ್ಪ ಹಾಕಿದರೆ ಏನಾಗುತ್ತೆ, ಅದು ಸ್ಟಾರ್ಚ್ ಅಂಶನೆಲ್ಲ ಅದು ಹೀರ್ಕೊಳುತ್ತೆ ಈ ಫ್ಯಾಟ್.
ಸೊ ಅವೆರಡು ಫ್ಯಾಟ್ ಮತ್ತು ಗ್ಲೂಕೋಸ್ ಏನಿದೆ ಎರಡು ಕಾಂಬಿನೇಷನ್ನಲ್ಲಿ ಸ್ಟಾರ್ಚ್ ಒಂದು ಕಡೆ ಹೋಗುತ್ತೆ ಮತ್ತು ಇನ್ಸಾಲ್ಯುಬಲ್ ಫೈಬರ್ ಅಂದರೆ ಜಲ್ದಿ ಕರಗಲ್ಲ. ಈಗ ಅನ್ನ ತುಂಬ ಒಳ್ಳೇದು ಮೇಡಮ್, ನೀವು ಕೇಳಿದ್ರೆ ಅನ್ನ ತುಂಬ ಒಳ್ಳೇದು ಡಯಾಬಿಟಿಸ್ಗಾಗಲಿ ಎಲ್ಲರಿಗಾಗಲಿ. ಆದರೆ ಒಂದು ಪ್ರಾಬ್ಲಮ್ ಅಂದರೆ ಅನ್ನ ತಿಂದ ಕೂಡಲೇ ರಕ್ತಕ್ಕೆ ಜಲ್ದಿ ಸೇರ್ಕೊಂಡ್ಬಿಡೋದು, ಬ್ಲಡ್ ಶುಗರ್ ಸ್ಪೈಕ್ ಆಗುತ್ತೆ, ಬೇಗ ಸಕ್ಕರೆ ಜಲ್ದಿ ಸಕ್ಕರೆ ಅಂಶ ರಕ್ತಕ್ಕೆ ಸೇರ್ಕೊಂಡ್ಬಿಡ್ಕೊಂಡು. ಅಷ್ಟಕ್ಕೆ ಮಾತ್ರ ಅನ್ನ. ಆದರೆ ಇದನ್ನು ನಾವು ಏನು ಹೇಳಿದ್ನಲ್ಲ, ಅದರಲ್ಲಿರೋಂಥ ಪ್ರೋಟೀನ್ ಮತ್ತು ಫ್ಯಾಟ್ ಕಾಂಬಿನೇಷನ್ನಲ್ಲಿ ಅದೇನು ಸ್ಟಾರ್ಚ್ನ ಇನ್ಸಾಲ್ಯುಬಲ್ ಫೈಬರಾಗಿ ಮಾಡುತ್ತೆ. ಆ ಥರದ ಅನ್ನ ತಿನ್ನೋದ್ರಿಂದ ಗ್ಲೈಸೆಮಿಕ್ ಇಂಡೆಕ್ಸ್ ತುಂಬ ಕಡಿಮೆ ಆಗುತ್ತೆ. ಅದರಿಂದ ಅನ್ನ ಪ್ರಿಪರೇಷನ್ ಮಾಡಬೇಕಾದ್ರೆ ಬಸ್ಬಿಟ್ಟು ಮಾಡಬೇಕಾದ್ರೆ ಕೊಬ್ಬರಿ ಎಣ್ಣೆ ಅಥವಾ ಒಂದು ಚಮಚ ಅಥವಾ ತುಪ್ಪನ ಹಾಕ್ಬಿಟ್ಟು ಬಸ್ಬಿಟ್ರೆ ಆವಾಗ ಸಕ್ಕರೆ ಅಂಶ ಅನ್ನೋದ್ರಲ್ಲಿ ಕಡಿಮೆ ಆಗುತ್ತೆ. ಮತ್ತು ನಾನು ಹೇಳೋದು ಬೆಳಗ್ಗೆ 6 ಗಂಟೆ 7 ಗಂಟೆ ಮಾಡಿರೋಂಥ ಅನ್ನ ಮಧ್ಯಾಹ್ನ ಊಟ ಮಾಡಬೇಕು. ಈಗೆಲ್ಲ ಬಿಸಿ ಬಿಸಿ ಅನ್ನ ತಿನ್ನೋದು ರೂಢಿ ಇರುತ್ತಲ್ವ, ಬಿಸಿ ಇಲ್ಲ ಅಂದರೆ ತಿನ್ನೋದೇ ಇಲ್ಲ ಎಷ್ಟೋ ಜನ. ಅಂದರೆ ಮಿನಿಮಮ್ 6 to 8 hours ಗ್ಯಾಪ್ ಇದ್ದಾಗ ಅಕ್ಕಿ ಅಂಶದಲ್ಲಿ ಸಕ್ಕರೆ ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಆಗ್ತಾ ಬರುತ್ತೆ ಅಂತ ಅಷ್ಟೇ. ಸೊ ಅನ್ನವನ್ನ ತಯಾರು ಮಾಡೋ ರೀತಿಯಲ್ಲೂ ಕೂಡ ಡಿಪೆಂಡ್ ಆಗಿರುತ್ತೆ ಅಂತ. ಸೊ ಡೈರೆಕ್ಟ್ ಆಗಿ ಕುಕ್ಕರಲ್ಲಿ ಬೇಯಿಸೋದ್ರಿಂದಾಗಿ ಸಕ್ಕರೆ ಅಂಶ ಜಾಸ್ತಿ ಇರುತ್ತೆ. ಸೊ ಅದನ್ನ ಕುಕ್ಕರಲ್ಲಿ ವಿಸಿಲಲ್ಲಿ ಬೇಯಿಸೋ ಬದಲಾಗಿ ನಾರ್ಮಲ್ ಆಗಿ ನಾವೀಗ ಹಿಂದೆ ಎಲ್ಲ ಹೇಗೆ ಮಾಡ್ತಾ ಇದ್ವಿ, ನೀರು ಹಾಕಿ ಅದಾದ್ಮೇಲೆ ನೀರು ಕುದಿದ್ಮೇಲೆ ಅಕ್ಕಿ ಹಾಕಿ, ಸೊ ಆ ತರ ಮಾಡಬೇಕು. ಅದ್ರ ಜೊತೆಗೆ ಸ್ವಲ್ಪ ಕೋಕೋನಟ್ ಆಯಿಲ್ ಅನ್ನ ಹಾಕಬೇಕು. 1 ಚಮಚ ಹಾಕ್ಬೋದು, ಇಲ್ಲ ಅಂದ್ರೆ ತುಪ್ಪನೂ ಹಾಕ್ಬೋದು. ಓಕೆ, ಅಕ್ಕಿನ ನೆನೆ ಇಡಬೇಕಾಗುತ್ತೆ ಸರ್? ಯಾಕಂದ್ರೆ ನಿಮ್ಮದೇ ಒಂದು ವಿಡಿಯೋದಲ್ಲಿ ಹೇಳಿದ್ರಿ ನೀವು. ತುಂಬಾ ಒಳ್ಳೆ ಕ್ವಶನ್ ಆಕ್ಚುಲಿ. ಅಕ್ಕಿ ನೀವು ನೆನೆಸಿಟ್ರಷ್ಟು ಮಿನಿಮಮ್ ಒಂದು 1 hour ಅಥವಾ 2 hour ಲೀಚ್ ಮಾಡಿದಷ್ಟು ನಿಮಗೇನಾಗುತ್ತೆ, ಅದ್ರ ಮತ್ತೆ ಗ್ಲೈಸೆಮಿಕ್ ಇಂಡೆಕ್ಸ್ ಇನ್ನು ಲೋಡ್ ಕಡಿಮೆ ಆಗ್ತಾ ಬರುತ್ತೆ. ಅದರಿಂದ ನೆನೆಸಿಟ್ಟು ಆಮೇಲೆ ಅನ್ನ ಬಸ್ಬಿಟ್ಟು ಅನ್ನ ಕುಕ್ ಮಾಡಿ ಬಸ್ಬಿಟ್ಟು ಮಾಡೋದ್ರಿಂದ ಕೂಡ ಸಕ್ಕರೆ ಅಂಶ ತುಂಬಾ ಕಡಿಮೆ ಆಗೋ ಪಾಸಿಬಿಲಿಟಿ ಇರುತ್ತೆ. ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಡಯಾಬಿಟೀಸನ್ನು ಹೇಗೆ ಕಂಟ್ರೋಲ್ ಮಾಡಬೇಕಾಗತ್ತೆ, ನಾವು ಇವತ್ತು ಮಾತಾಡ್ತಾ ಇರುವಂತಹ ಟೈಪ್ 2 ಡಯಾಬಿಟೀಸ್ ಲೈಫ್ ಸ್ಟೈಲಿಂದ ಏನು ಬರುತ್ತೆ ಅದನ್ನು 5,000 ವರ್ಷಗಳ ಹಿಂದೆಯೇ ಆಯುರ್ವೇದ ಹೇಗೆ ಹೇಳಿದೆ, ಹೇಗೆ ಡಿಫೈನ್ ಮಾಡಿದೆ, ಯಾವೆಲ್ಲ ಆಹಾರವನ್ನು ಸೇವನೆ ಮಾಡಬೇಕು, ಸೊ ಯಾವೆಲ್ಲ ಕಹಿ ಸತ್ಯಗಳಿದ್ದಾವೆ, ಅದು ಎಲ್ಲವನ್ನ ಕೂಡ ಯಾವುದೇ ಮುಚ್ಚುಮರೆ ಇಲ್ಲದೇ ನಮ್ಮ ಆಡಿಯನ್ಸ್ ಮುಂದೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಅದು ಶಿವಮೊಗ್ಗದಿಂದ ಬೆಂಗಳೂರು ತನಕ ಬಂದಿದ್ದೀರಾ. ನನ್ನನ್ನು ಗ್ರೇಟ್ಫುಲ್ ಫಾರ್ ಯು. ನನ್ನನ್ನು ಗುರುತಿಸ್ಬಿಟ್ಟು ವಿಜಯ ಕರ್ನಾಟಕ ತಮ್ಮ ಎಲ್ಲ ಟೀಮ್ಗಳಿಗೂ ನಾನು ಒಂದು ಕೃತಜ್ಞತೆಯನ್ನು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿವನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಡಯಾಬಿಟೀಸ್ನಿಂದ ನಮ್ಮ ಆರೋಗ್ಯದ ಮೇಲೆ ಹೇಗೆ ಅಡ್ಡ ಪರಿಣಾಮ ಬೀರ್ತಾ ಇದೆ, ಹಾಗೆಯೇ ಅದನ್ನು ಹೇಗೆ ಕಂಟ್ರೋಲ್ ಮಾಡಬೇಕಾಗತ್ತೆ, ಆಯುರ್ವೇದ ಡಯಾಬಿಟೀಸ್ ಅಥವಾ ಸಕ್ಕರೆ ಕಾಯಿಲೆಯನ್ನು ಹೇಗೆ ಉಲ್ಲೇಖ ಮಾಡಿದೆ, ನಮ್ಮ ಜೀವನ ಶೈಲಿಯಲ್ಲಿ ಯಾವೆಲ್ಲ ಬದಲಾವಣೆಯನ್ನು ನಾವು ಮಾಡಿಕೊಳ್ಳಲೇಬೇಕು ಅನ್ನೋದ್ರ ಬಗ್ಗೆ ಡಾಕ್ಟರ್ ನಮಗೆ ಇವತ್ತು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಚಾರಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.